ಸಹೃದಯಿಗಳು ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಕಾರ್ಯಕ್ರಮದ ಘನತೆ ಹಾಗೂ ದೇಶದ ಗೌರವವನ್ನು ನಿಜವಾಗಲೂ ಬಾನೆತ್ತರಕ್ಕೆ ಏರಿಸಿದಂಥ ಶ್ರೀಮತಿ ಹೇಮಲತಾ ಮೇಡಮ್ ಅವರೇ, ಅವರ ಕುಟುಂಬ ವರ್ಗದವರೇ, ಅನುಭವ ಮಂಟಪ ಶಾಲಾ ಸಂಕೀರ್ಣದ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳೇ, ನಿಲಯ ಪಾಲಕರೇ, ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳೇ, ಅನುಭವ ಮಂಟಪದ ಭಾಗ್ಯವಂತ ವಿದ್ಯಾರ್ಥಿಗಳೇ, ಇನ್ನೊಂದ್ಸಾರಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಅಂತಹ ಮಹತ್ ಸಾಧನೆ ಮಾಡಿದಂಥ ವಿಜ್ಞಾನಿಗಳು, ಅವರನ್ನ ಕಣ್ತುಂಬ ನೋಡುವ ಅವಕಾಶ ಮತ್ತು ಅವರ ಮಾತುಗಳನ್ನು ಮನತುಂಬತಕ್ಕಂಥ ಅವಕಾಶ ಪಡೆದಂಥ ನೀವುಗಳು ನಿಜವಾಗಲೂ ಧನ್ಯವಂತರು, ಭಾಗ್ಯವಂತರು. ಎಲ್ಲರಿಗೂ 66ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ 9 ಗಂಟೆ ಆಗಿದೆ, ನನಗೆ ಅರ್ಥ ಆಗಿದೆ. ಅಂಡ್ ಯು ಆರ್ ಆಲ್ ವೇಟಿಂಗ್ ಫಾರ್ ದಿ ಕಲ್ಚರಲ್ ಆಕ್ಟಿವಿಟೀಸ್. ಬಟ್ ನಿಮಗೆ ಗೊತ್ತಿದೆ, ನಿನ್ನೆ ಜನವರಿ 25 ಒಂದು ವಿಶೇಷ ದಿನ. 26 ನಿಮ್ಗೆ ಗೊತ್ತಿದೆ. 25 ದಿನ ಏನಿತ್ತಂದ್ರೆ ಸಂಡೇ ಇತ್ತು ಅಂತ. ಸಾಟರ್ಡೆ, ಸಂಡೇ, ಉಂಡೆ, ಮಕ್ಕಂಡೆ ಅಂತೇಳಿ ಹಾಡ್ತಾ ಇರ್ತೀವಿ. ನಿನ್ನೆ ಏನಿತ್ತು ಅಂತ ವಿಚಾರ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಹೇಳಿದ್ದಾರೆ ಅಂದ್ಕೊಂಡಿದ್ದೀನಿ. ನಿನ್ನೆ ರಾಷ್ಟ್ರೀಯ ಮತದಾರರ ಜಾಗೃತಾ ದಿನಾಚರಣೆ ಅಂತ. ಅದಕ್ಕೆ ಏನು ಸಂಬಂಧ ಅಂದ್ರೆ, ನಮ್ಮ ದೇಶ ಬಹಳ ವಿಶೇಷವಾದದ್ದು, ಬಹಳ ವಿಶಿಷ್ಟವಾಗಿದೆ. ನಮ್ಗೆ ಅರ್ಥ ಆಗಿಲ್ಲ. ನಮಗೆಲ್ಲವೂ ವೆಸ್ಟರ್ನೈಸ್ ಅನ್ಕೊಂಡ್ಬಿಟ್ಟಿದೀವಿ, ಅದೇ ಬೆಸ್ಟು, ನಮ್ಮಲ್ಲಿ ಏನೂ ಇಲ್ಲ ಅಂತೇಳಿ. ಒಂದು ಸಣ್ಣ ಎಕ್ಸಾಂಪಲ್ ನಿನ್ನೆ ದಿನಕ್ಕೆ ಇವತ್ತು ದಿನಕ್ಕೆ ರಿಲೇಟ್ ಮಾಡಿದ್ರೆ, ನಿನ್ನೆ ರಾಷ್ಟ್ರೀಯ ಮತದಾರರ ಜಾಗೃತಿ ದಿನಾಚರಣೆಯನ್ನು ಆಚರಿಸಿದೀವಿ. ಅದರ ಹಿಂದಿನ ಒಂದು ಸಣ್ಣ ಸ್ಟೋರಿ ಇದೆ. ಭಾರತ ಸ್ವತಂತ್ರ ಪಡೆದ ಆ ಕ್ಷಣದಿಂದನೇ ನಾವು ನಮ್ಮಲ್ಲಿ ಯೋಗ್ಯ ಪ್ರಜೆಗಳಿಗೆ, ಅರ್ಹ ಪ್ರಜೆಗಳಿಗೆ ಈ ಮತದಾನ ಹಕ್ಕನ್ನ ಡೇ 1 ಇಂದ ಕೊಟ್ಬಿಟ್ಟಿದ್ವಿ. ಫಸ್ಟ್ ಡೇನೆ ಸಿಕ್ಬಿಟ್ಟಿದೆ, ಅವರಿಗೆ ಅಧಿಕಾರ ಸಿಕ್ಕಿದೆ. ಆದರೆ ನೀವೇನು ಅತ್ಯಂತ ಜಗತ್ತಿನ ಬಲಿಷ್ಠ ರಾಷ್ಟ್ರ, ಮುಂದುವರೆದ ರಾಷ್ಟ್ರ, ದೊಡ್ಡ ರಾಷ್ಟ್ರ, ದೊಡ್ಡಣ್ಣ ಅಂತೇನು ಅಮೆರಿಕ ಅಂತ ಕರಿತೀವಿ, ಅಲ್ಲಿ ಅಮೆರಿಕ ಸ್ವಾತಂತ್ರ್ಯ ಪಡೆದ 150 ವರ್ಷಗಳ ಆದ್ಮೇಲೆ ಅಲ್ಲಿ ಎಲ್ಲ ಜನರಿಗೆ, ಎಲ್ಲ ನಾಗರಿಕರಿಗೆ, ಅರ್ಹ ನಾಗರಿಕರಿಗೆ ಮತದಾನ ಹಕ್ಕು ಸಿಕ್ಕಿದೆ. ಜಸ್ಟ್ ಇಮ್ಯಾಜಿನ್ ದಟ್ ಹೌ ಇಂಡಿಯಾ ಈಸ್ ಬೆಟರ್ ನಾಟ್. ನಮ್ಮ ದೇಶ ಅಷ್ಟು ಮುಂದುವರೆದಿದೆ, ಅಷ್ಟು ಚೆನ್ನಾಗಿದೆ ನಮ್ಮ ದೇಶ. ಅಲ್ಲಿ 150 ವರ್ಷ ಆದ್ಮೇಲೆ ಅವರಿಗೆ ಅವಕಾಶ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ, ವೋಟಿಂಗ್ ಪವರ್ ಸಿಕ್ಕಿದೆ ಎಲ್ಲರಿಗೂ. ಆದ್ರೆ ನಮ್ಮಲ್ಲಿ ಡೇ 1 ಇಂದ ಕೊಟ್ಟಿದ್ದಾರೆ. ಹೀಗೆ ಮಾಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ನಾವು ರಚಿಸಿಕೊಂಡಂತ ಒಂದು ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್, ಅದನ್ನು ಅಡಾಪ್ಟ್ ಮಾಡಿದಂತ ದಿನಾಚರಣೆ ಇವತ್ತು. ನೋಡಿ, ನಿನ್ನೆಗೂ ಇವತ್ತಿಗೂ ಎಷ್ಟು ಒಂದು ತಾದಾತ್ಮ್ಯತೆ ಇದೆ, ಒಂದು ಲಿಂಕ್ ಇದೆ, ಒಂದು ಸಂಬಂಧ ಇದೆ. ಈ ವಿಷಯನ ನೀವು ಗಮನಿಸ್ರಿ. ನಮ್ಮ ದೇಶದ ಹಿರಿಮೆ ಬಹಳ ಇದೆ. ಮೇಡಮ್ ಹೇಳ್ತಾ ಇದ್ರು, ವಿ ಆರ್ ಸೆಕೆಂಡ್ ಟು ನಾನ್. ಯಾರಿಗೂ ಕಡಿಮೆ ಇಲ್ಲ, ನಾವು ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ. ಪರ್ಟಿಕ್ಯುಲರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತೂ ಎಷ್ಟು ಮುಂದುವರೆದಿವೆ ಅನ್ನೋದು ನಿಮ್ಗೆ ಈಗೆಲ್ಲರಿಗೂ ಗೊತ್ತಿದೆ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತಾ ಬಂದ್ರೆ, ನಮ್ಮ 560ಕ್ಕೂ ಚಿಲ್ಲರೆ ಏನು ಸಣ್ಣ ಸಣ್ಣ ಪ್ರಾಂತಗಳಿದ್ವು, ಸಣ್ಣ ಸಣ್ಣ ರಾಜ್ಯಗಳಿದ್ವು, ಅವುಗಳೆಲ್ಲ ಒಗ್ಗೂಡಿಸಿ ಒಂದು ಗಣತಂತ್ರ, ಒಂದು ಗಣರಾಜ್ಯ, ಒಂದು ದೊಡ್ಡ ಮಹಾಭಾರತ ಅಂತ ಹೇಳಿ ಮಾಡಿದ್ವಿ. ನಾವು ದೊಡ್ಡದು ಆ ದೇಶ ಮಾಡಿದಂತ, ದೊಡ್ಡ ದೇಶ ಕಟ್ಟಿದಂತ ದಿನಾಚರಣೆ ಅದು ಜನವರಿ 26. ಇದಕ್ಕೆಲ್ಲ ಸಂವಿಧಾನ ರಚಿಸಿದ್ರು, ಸಂವಿಧಾನ ಮಾಡಿದ್ದಾರೆ. ಅದು ನಿಮ್ಮ ಸೋಷಿಯಲ್ ಟೀಚರ್ಸ್, ಇಂಗ್ಲಿಷ್ ಟೀಚರ್ಸ್ ಬಹಳಷ್ಟು ಹೇಳಿದ್ದಾರೆ, ನಿಮ್ಗೆ ಗೊತ್ತಿದೆ. ಈ ಇಷ್ಟು ನಮ್ಮ ದೇಶದಲ್ಲಿ 29 ಅಫಿಷಿಯಲ್ ಲ್ಯಾಂಗ್ವೇಜಸ್ ನಾವು ರೆಕಗ್ನೈಸ್ ಮಾಡಿದ್ದೀವಿ. 29 ಬೇರೆ ಬೇರೆ ಭಾಷೆ, ಸುಮಾರು 1650ಕ್ಕೂ ಹೆಚ್ಚು ಇರತಕ್ಕಂಥ ಡೈಲೆಕ್ಟ್ಸ್, ಅಲ್ಲ ಸಣ್ಣ ಸಣ್ಣ ಲೋಕಲ್ ಭಾಷೆಗಳನ್ನ ಮಾತನಾಡಿದ್ರು ಕೂಡ ನಾವೆಲ್ಲ ಒಂದೇ ಅಂತ ಬಾಳ್ತಾ ಇದೀವಲ್ಲ, ಅದು ಈ ದೇಶದ ದೊಡ್ಡ ಹಿರಿಮೆ, ಗರಿಮೆ ಅಂತೀವಿ. ಒಂದು ಜೋರ ಚಪ್ಪಾಳೆ ಅದಕ್ಕೆ. ಯಾಕೆ ಅದು ಅದನ್ನ ವೈಭವೀಕರಿಸ್ತಾ ಇದ್ದಾರೆ ಸರ್ ಅಂತಂದ್ರೆ, ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೀವಿ. 1960ನಲ್ಲಿ 60ರಲ್ಲಿ ಕೆನಡಾ ದೇಶ ಆಲ್ಮೋಸ್ಟ್ ಇಬ್ಬಾಗ ಆಗಲಿಕ್ಕೆ ಹೋಗಿತ್ತು. ಆಲ್ಮೋಸ್ಟ್ ಏನಕ್ಕೆ ಅಂದ್ರೆ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಓನ್ಲಿ ಟೂ ಲ್ಯಾಂಗ್ವೇಜಸ್, ಇಂಗ್ಲಿಷ್ ಅಂಡ್ ಫ್ರೆಂಚ್. ಆ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಯ ಒಂದು ತಿಕ್ಕಾಟದಿಂದ ಇಡೀ ದೇಶ ಇಬ್ಬಾಗ ಆಗುವ ಸಂದರ್ಭಕ್ಕೆ ಹೋಗಿತ್ತು, ಆ ಹಂತಕ್ಕೆ ಹೋಗಿತ್ತು. ಆದ್ರೆ ನಾವು 29 ಅಧಿಕೃತ ಭಾಷೆಗಳು, 1165ಕ್ಕೂ ಹೆಚ್ಚಿನ ಭಾಷೆಗಳನ್ನ ಆಡಿದ್ರು ಕೂಡ ನಾವು ಒಂದೇ ದೇಶ, ಒಂದೇ ಮತ, ಒಂದೇ ಪಥ ಅಂತ ನಾವೇನು ಬಾಳ್ತಾ ಇದೆಯಲ್ಲ, ಇದು ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ನನಗನ್ಸಿದ ಮಟ್ಟಿಗೆ ಬೇರೆ ಗ್ರಹಗಳಲ್ಲೂ ಸಿಗ್ಲಿಕ್ಕಿಲ್ಲ. ಅದು ಬೇರೆ ಗ್ರಹಗಳಲ್ಲಿ ಸಿಕ್ಕಿದ್ರೆ ಇಸ್ರೋ ಸೈಂಟಿಸ್ಟ್ ನಮ್ಗೆ ಹೇಳಿದ್ರೆ ನಾವು ಸಂತೋಷ ಪಡಬಹುದೇನೋ. ಅದಕ್ಕಾಗಿ ನಿಮ್ ದೇಶದ ಬಗ್ಗೆ ಹೆಮ್ಮೆ ಇರಲಿ, ಅದರ ಗರಿಮೆ ಹಿರಿಮೆಗಳ ಒಂದು ತಾಕತ್ತು ನಿಮ್ಗೆ ತಿಳಿದಿರಲಿ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಒಂದು ನನ್ನ ಸದಾಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ದೇಶ ಸಾಕಷ್ಟು ಸಾಧನೆ ಮಾಡಿದೆ, ಬೇಕಾದ ಸಾಧನೆ ಮಾಡಿದೆ. ಒಂದು ಟಾಪ್ 5-6 ನೀವೇನಾದ್ರೂ
ಅಚೀವ್ಮೆಂಟ್ಸ್ ಆಫ್ ದಿ ಕಂಟ್ರಿ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಲೆಕ್ಕ ಹಾಕಿದ್ರೆ. ಯಾಕೆಂದ್ರೆ ವಿ ಆರ್ ಏಬಲ್ ಟು ಬೋಸ್ಟ್ ಅವರ್ ಸೆಲ್ಫ್ ಅಬೌಟ್ ಹಿಮಾಲಯಾಸ್, ತಾಜ್ ಮಹಲ್ಸ್, ತಿರುಪತಿ ಟೆಂಪಲ್, ಎಷ್ಟೊಂದಿದೆ ನಮ್ಮ ಹತ್ರ. ಅದೆಲ್ಲ ಬಿಫೋರ್ ದಿ ಇಂಡಿಪೆಂಡೆನ್ಸ್ ಏನ್ಷಿಯಂಟ್ ಟೈಮ್ಸ್ ಇಂದ ನಮ್ಮ ಹತ್ರ ಇದೆ. ಅದನ್ನ ನಾವು 47 ಆದ ನಂತರ ಏನೇನು ಸಾಧಿಸಿದೀವಿ ಅಂತ ಲೆಕ್ಕ ಆಗ್ತಾ ಹೋದ್ರೆ, ಒಂದು ಟಾಪ್ 5 ಅಂತ ಲೆಕ್ಕ ಹಾಕಿದ್ರೆ ನಾನು ಅಂದುಕೊಂಡಿರೋದು ದ ವೆರಿ ಬೆಸ್ಟ್ ಟಾಪ್ ನಂಬರ್ 1 ಅದಕ್ಕೆ ರ್ಯಾಂಕ್ ಕೊಡ್ಬೋದು ನಮ್ಮ ಅಚೀವ್ಮೆಂಟ್ ಅಂದ್ರೆ ನಮ್ಮ ಈ ಪೋಲಿಯೋ ನಿರ್ಮೂಲನ ಮಾಡಿದ್ವಿ ನಾವು. 1.3 ಬಿಲಿಯನ್ ಪೀಪಲ್ ನಾವು ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಿದೀವಿ. ಅದು ದೊಡ್ಡ ಸಾಧನೆ. ಅದು ಇಂತ ಏನು ಮೇಡಮ್ ಹೇಳಿದ್ರಲ್ಲ, ಮುಂದುವರಿಯುತ್ತಿರುವ ರಾಷ್ಟ್ರದಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದೀವಿ. ಅದು ಬಿಲ್ ಗೇಟ್ಸ್ ಒಪ್ಪಿದ್ದಾರೆ. ಇಟ್ ಮಸ್ಟ್ ಬಿ ಗಿವನ್ ಫಸ್ಟ್ ರ್ಯಾಂಕ್ ಅಂತೇಳಿ. And second and third ranks are given to, second is given to the mom as said by the ma'am. That is ನಮ್ಮ ಮಂಗಳಯಾನದ ಒಂದು ಸಾಧನೆ, ಜಗತ್ತೇ ನಮ್ಮನ್ನ ಬೆರಗು ಕಣ್ಣಿಂದ ನೋಡಿದಂತ ಸಾಧನೆ. ಅದಕ್ಕೆ ಅದನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. 3ನೇ ರ್ಯಾಂಕ್ ನೀವು ಕೊಟ್ರೆ ಖಂಡಿತ ಅದು ಚಂದ್ರಯಾನ. ಚಂದ್ರನ ಮೇಲೆ ನೀರಿನ ಕುರುಹುಗಳನ್ನ ಅತ್ಯಂತ ನಿಖರವಾಗಿ ತಿಳಿಸಿಕೊಟ್ಟಂತ ನಮ್ಮ ಭಾರತೀಯ ಚಂದ್ರಯಾನ. ಅದರ ಶ್ರೇಯಸ್ಸು ಇಸ್ರೋ ವಿಜ್ಞಾನಿಗಳಿಗೆ ಸಲ್ಲುತ್ತೆ. ಹಾಗೆ ನಮ್ಮ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಿ ನಾವು ಸುಮಾರು 40,000 ಕಿಲೋಮೀಟರ್ ಹೆದ್ದಾರಿಯನ್ನ ನಿರ್ಮಿಸಿದೀವಿ. ನಿಮಗೆ ಗೊತ್ತಾ ಮೈ ಡಿಯರ್, ನಾವು ಅಮೆರಿಕ ನೋಡಿದಿದೆ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಂತ ಹೇಳಿ. ಅಲ್ಲಿ ಇರುವುದು ಕೇವಲ 76,000 ಕಿಲೋಮೀಟರ್ ಹೆದ್ದಾರಿ ಇದೆ. ಇವನ್ ಇಂಟರ್ಸ್ಟೇಟ್ ಇಟ್ಕೊಂಡ್ರೆ ನಮ್ಮಲ್ಲಿ ಹೆದ್ದಾರಿ 40,000 ಕಿಲೋಮೀಟರ್ ರಸ್ತೆಗಳನ್ನ ನಾವು ಬಹಳ ಉನ್ನತ ದರ್ಜೆ ಮಾಡಿಲ್ಲ ಕಂಡ್ರು ಪರವಾಗಿಲ್ಲ ಅನ್ನೋ ರೇಂಜಿಗೆ ಮಾಡಿದೀವಲ್ಲ, ಅದು ದೊಡ್ಡ ದೊಡ್ಡ ಸಾಧನೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸೂಪರ್ ಕಂಪ್ಯೂಟರ್ ಕಂಡಿದ್ದೀರಿ, ಆಪ್ಟಿಕಲ್ ಫೈಬರ್ಸ್ ಕಂಡಿದ್ದೀರಿ, ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಅಚೀವ್ಡ್, ಬಟ್ ವಿ ಹ್ಯಾವ್ ಗಾಟ್ ಸೋ ಮೆನಿ ಬಟ್ಸ್ ಅಂಡ್ ಇಫ್ಸ್. ಅದಿದೆ ಎಲ್ಲಾ ದೇಶದಲ್ಲೂ ಅದರದೇ ಆದಂತ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ. ಅವುಗಳನ್ನ ಮೀರಿ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ದೊಡ್ಡ ಸಾಧನೆ ಮಾಡಿ ಇದಕ್ಕೆ ನಮ್ಮಲ್ಲಿ ಇವತ್ತು ನಮ್ಮ ಜೊತೆಗೆ ಇರ್ತಕ್ಕಂಥ ವಿಜ್ಞಾನಿಗಳು ನಿಮಗೆ ಸಾಂಕೇತಿಕ ಅಂತ ನಾನು ಹೇಳ್ತೀನಿ. ಅವರು ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಪದವಿ ಪೂರೈಸಿದ್ದಾರೆ. ನಮ್ಮ STJ ಕಾಲೇಜಿನಲ್ಲಿ ಅವರು ಧಾರಾಣಿಮನೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 1 ದಶಕಗಳ ಕಾಲ ಅವರ ದಂಪತಿಗಳು ಇಬ್ಬರು ನಮ್ಮಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮಠದ ಆಶೀರ್ವಾದ ಅವರ ಮೇಲೆ ಇದೆ ಅಂತ ವಿಶೇಷವಾದಂತ ಒಂದು ವ್ಯಕ್ತಿ ಇಸ್ರೋ ನಲ್ಲಿ ಹೋಗಿ ಅಲ್ಲಿ ಸಾಧನೆ ಮಾಡಿ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಫಾರ್ ದ ಎಂಟೈರ್ ಮಾಮ್. ಅದು ಗ್ರೇಟ್. ನೋಡಿ, ನಿಮಗೆ ಪುಸ್ತಕ ಇರುತ್ತೆ, ನೋಟ್ಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಪಾಠ ಮಾಡ್ತಾರೆ, ಮನೇಲಿ ಅಮ್ಮ ನಿಮ್ಮ ಕಿವಿ ಹಿಂಡಿ ಮತ್ತೆ ನಿಮ್ಗೆ ಪುನರ್ಮನನ ಮಾಡ್ತಾರೆ, ರಿವಿಷನ್ ಮಾಡಿಸ್ತಾರೆ. ಅದಾದ್ರೂ ಕೂಡ 1 ಮಾರ್ಕ್ ಮಿಸ್ ಆಯ್ತು, 1 ತಪ್ಪು ಬರದೆ, ನನಗೆ ಕ್ವಶನ್ ಗೊತ್ತಾಗಿದ್ದಿಲ್ಲ, ಈ ಪಾಠ ಬಿಟ್ಟಿದ್ದೆ ಅಂತೇಳಿ ನೀವು ಕುಂದು ನೆಪ ಹೇಳ್ತೀರಿ, ಸಂತೋಷ. ಆದ್ರೆ ಅದೆಲ್ಲೋ ದೂರ ಇದೆ ಅಂತ ಮಂಗಳ ಗ್ರಹ ನಾನು ನೋಡಲೇ ಇಲ್ಲ ಅಲ್ವಾ? ನೀವು ನೋಡಿದ್ರಿ? ನಾನು ನೋಡಿಲ್ಲಪ್ಪ. ಅಷ್ಟು ದೂರದ ಮಂಗಳ ಗ್ರಹಕ್ಕೆ ಹಿಂದಾದ ದಿನ ಎಕ್ಸಾಕ್ಟ್ ಡೇ, ಪ್ರಿಸೈಸ್ ಟೈಮಿಂಗ್, ಪ್ರಿಸೈಸ್ ಅಕ್ಯುರಸಿ ಅಂತ ಹೇಳ್ತೀವ, ಅದೇ ಟೈಮ್ ಹೋಗಿ ಅದು ಆರ್ಬಿಟ್ ಅಲ್ಲಿ ಒಂದು ನಮ್ಮ ಈ ಉಪಗ್ರಹ ಕೂರ್ಸಕ್ಕಿದೆಯಲ್ಲ, ನಮ್ಮ ಮಾಮ್ ಕೂರ್ಸಕ್ಕಿದೆಯಲ್ಲ, ಅದು ನಾವು ಅಂದುಕೊಂಡು ಸುಲಭ ಅಲ್ಲ. ನಮ್ಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಅಂದ್ರೆ, ನಾವು ನಿನ್ನೆ ಮಾತಾಡ್ತಾ ಇದ್ದೀವಿ, 3 hours. ಎಲ್ಲಿಂದ? ದಾವಣಗೆರೆಯಿಂದ ನೆಲಮಂಗಲ ಮುಟ್ಲಿಕ್ಕೆ. ಅಲ್ಲಿಂದ ಬಿಟ್ಟುದು ಅದು ಈ ನವಗ್ರಹಗಳ ಕೈಯಲ್ಲಿದೆ, ನಮ್ಮ ಕೈಲಿಲ್ಲ ಆ ಟ್ರಾಫಿಕ್ ಜಾಮ್ ತರ್ಸ್ಕೊಳ್ಳೋದು. ಅಂತದ್ದು 300 ಮಿಲಿಯನ್ ಕಿಲೋಮೀಟರ್ಸ್ ದೂರ ಅಕ್ಯುರೇಟ್ ಆಗಿ ಪ್ರಿಸೈಸ್ ಆಗಿ ಆ ಸ್ಯಾಟಲೈಟ್ ನ ಕೂರಿಸ್ತಾರೆ ಅಂತಂದ್ರೆ ಅದು ರಿಯಲಿ ಹ್ಯಾಟ್ಸ್ ಆಫ್. ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದಿ ಆಲ್ ಸೈಂಟಿಸ್ಟ್ ಆಫ್ ಇಸ್ರೋ ಫ್ರಮ್ ದಿ ಪೀಪಲ್ ಅಂಡ್ ಪೀಪಲ್ ಆಫ್ ಅನ್ಗವರ್ಮೆಂಟ್ ಆಫ್ ಕ್ಯಾಂಪಸ್. One more. I'm not listening from that corner. Hats off to them. No other words to describe their achievements. Really, that great endeavor. ನಿನ್ನೆ ರಾತ್ರಿ ನಾವು ಮೇಡಮ್ ಅವ್ರನ್ನ ಮನೆಯಲ್ಲಿ ರಿಸೀವ್ ಮಾಡ್ಕೊಂಡಾಗ ಹೇಳ್ತಾ ಇದ್ರು, ದ ಟೈಮ್ ಗಿವನ್ ಟು ದಿ ಎಂಟೈರ್ ಟೀಮ್. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, 1 ವರ್ಷ ಓದಿದ್ರೆ ಮಾರ್ಕ್ಸ್ ಕಡಿಮೆ ತಗೊಂಡಿರ್ತೀವಿ ನಾವು. ಅವರು ಹೇಳ್ತಿದ್ರು 10 months ಎಕ್ಸಾಕ್ಟ್ ಟೈಮ್. ಅವ್ರಿಗೆ 10 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಇಡೀ ಪ್ರಾಜೆಕ್ಟ್ ರೆಡಿ ಮಾಡಿ, ಲಾಂಚ್ ಮಾಡಿ, ಅದನ್ನು ಸೇರಿಸಲಿಕ್ಕೆ. See that in a short span of time they did it meticulously with great amount of plan, precise planning and great determination. ಇದು ನಮ್ಮ ದೇಶಕ್ಕೆ ಮಾಡಿದಂತ ಸೇವೆ, ಸುಮ್ಮನೆ ನಾವು ಮಾಡಿದಲ್ಲ ಅಂತ ಹೇಳಿ. ರಾತ್ರಿ 10-11 ಗಂಟೆಗೆ the team of scientists developed that innovative ideas, as Prime Minister said. ನಮ್ಮ ಗುಜರಾತ್ ಅಲ್ಲಿ ಬೆಂಗಳೂರಲ್ಲಿ ಆಟೋ ಚಾರ್ಜ್ಗಿಂತ ಕಡಿಮೆ ಖರ್ಚಿನಲ್ಲಿ ನಮ್ಮ ಒಂದು ಗ್ರಾವಿಟಿ ಏನು ಹಾಲಿವುಡ್ ಮೂವಿ ಇದೆ ಅದಕ್ಕಿಂತ ಕಡಿಮೆ ಅಮೌಂಟಿನ ಖರ್ಚಿನಲ್ಲಿ ಒಂದು ಇಲ್ಲಿಂದ ನಾವು ಮಂಗಳ ಗ್ರಹಕ್ಕೆ ಹೋಗಿ ಮುಟ್ಟಿದೀವಿ ಅಂದ್ರೆ ಅದು ಖಂಡಿತ ದೇಶ, ಇಡೀ ಮಾನವ ಕುಲವನ್ನು ಹೆಮ್ಮೆ ಪಡತಕ್ಕಂಥ ಸಂತೋಷ ಅಥವಾ ಸಾಧನೆ. ಅದಕ್ಕೆ ಇನ್ನೊಂದು ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಿ ಮೈ ಡಿಯರ್ ಫ್ರೆಂಡ್ಸ್.
ಅದಕ್ಕಾಗಿ ಅಂತ ಮಹೋನ್ನತ ಸಾಧನೆ ಮಾಡಿದಂಥ ಮಹತ್ ಸಾಧನೆ ಮಾಡಿದಂಥ ಕನ್ನಡಿಗರಾದಂಥ ಅವರು ವಿಶೇಷವಾದ ಅಭಿಮಾನ. ನೀವು ನೋಡಿದಿರಿ, ನಿನ್ನೆ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿಗಳನ್ನ ರಾಷ್ಟ್ರಪತಿಯವರು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಸೈಂಟಿಸ್ಟ್, ಶಿವಕುಮಾರ್ ಅಂತ ಕನ್ನಡಿಗರು, ಇನ್ನೊಬ್ಬರು ಅಣ್ಣಾದುರೈ ಅಂತ ಅವರಿಬ್ಬರು ಆ ಸೈಂಟಿಸ್ಟ್ಗೆ ನಿನ್ನೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅವರಿಬ್ಬರು ಇಸ್ರೋದವರು. ಮೇಡಮ್ ಅದನ್ನು ಸಾಯಂಕಾಲ ಬಹಳಷ್ಟು ಅದನ್ನು ಚೆರಿಶ್ ಮಾಡ್ತಾ ಇದ್ರು, ಅದನ್ನು ಅವರು ಸಂತೋಷ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಅಂತ ಹಿರಿಯ ವಿಜ್ಞಾನಿಗಳು, ಸಾಧನೆ ಮಾಡಿದಂಥ ವಿಜ್ಞಾನಿಗಳನ್ನ ನಾವು ಇವತ್ತು ಬರಮಾಡಿಕೊಂಡಿದ್ದು, ಅವರು ನಮ್ಮ ಜೊತೆಗೆ ಬಂದದ್ದು ನಿಜವಾಗ್ಲೂ ನಮ್ಮ ಪಾಲಿನ ಪುಣ್ಯ ಭಾಗ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಮಕ್ಕಳೇ, ಮೇಡಮ್ ಹೇಳಿದ್ರು, ನಾವು ಆಲ್ ಸೆಲೆಬ್ರೇಷನ್ಸ್ ಕಮಿಂಗ್ ಟು ಎಂಡ್ ವಿತ್ ದಿಸ್ ಡೇ. ಆಯಿತು, ಈ ವರ್ಷದ ಪ್ರಾರಂಭದಲ್ಲಿ ಮಾಡಿದಂಥ ಎಲ್ಲ ನೀವು ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳು ಇವತ್ತು ಆಲ್ಮೋಸ್ಟ್ ಕ್ಲೋಸ್ ಆಗ್ತಿದೆ. ನಾಳೆಯಿಂದ ಅಥವಾ ಇವತ್ತಿಂದಲೇ ನಿಮ್ಮ ಪುಸ್ತಕ ಕಡೆಗೆ ನೀವು ದಯವಿಟ್ಟು ನಿಮ್ಮ ಮುಖವನ್ನು ಟರ್ನ್ ಮಾಡಿ, ಟರ್ನ್ ಯುವರ್ ಫೇಸ್ ಟು ದಿ ಬುಕ್, ನಾಟ್ ಟು ದಿ ಫೇಸ್ಬುಕ್. ಟರ್ನ್ ಮಾಡಿ ಅಲ್ಲಿ ನೋಡಿಕೊಳ್ಳಿ. ಈ ದೇಶದ ಪ್ರಗತಿಗಾಗಿ ನೀವು ವಿದ್ಯೆ ಬಹಳ ಇಂಪಾರ್ಟೆಂಟು. ಚೆನ್ನಾಗಿ ಪರಿಶ್ರಮ ಮಾಡಿ, ಚೆನ್ನಾಗಿ ಓದಿ. ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಿಸ್ತುಬದ್ಧವಾಗಿ ಬರಲಿಕ್ಕೆ ಶ್ರಮಿಸಿದಂಥ ಎಲ್ಲ PE ಟೀಚರ್ಸ್, ಸ್ಕೂಲ್ ಟೀಚರ್ಸ್, ಆಲ್ ಹೆಡ್ಸ್ and particularly the parents and their support, we are very much thankful to them. ಈ ನೋಡಿ, ದೇಶ ಎಷ್ಟೆಷ್ಟು ಮುಂದಿದೆ ಅಂದ್ರೆ ನಾವು ಬಹಳಷ್ಟು ನೋಡಿದೀವಿ, ಸೋ ಮೆನಿ ಅಡ್ವಾನ್ಸ್ ಮಾಡಿದೀವಿ. ಎಷ್ಟೊಂದು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸ್ ಆಫ್ ದಿಸ್ ಒಂದು ಆಕ್ಟ್ ಅಂತರ ಹೇಳಿದ್ರೆ ನಾನೊಂದು 65 ಪಾಯಿಂಟ್ಸ್ ಲಿಸ್ಟ್ ಮಾಡಿದ್ದೀನಿ. 66ನೇ ಪಾಯಿಂಟ್, 66ನೇ ಗಣರಾಜ್ಯಕ್ಕೆ ಅಂದ್ರೆ ಇಂಥ ದೊಡ್ಡ ವಿಜ್ಞಾನಿಗಳು ನಮ್ಮಲ್ಲಿ ಬಂದಿದೆ. 66ನೇ ದೊಡ್ಡ ಸಾಧನೆ ಈ ದೇಶಕ್ಕೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಆ ದೊಡ್ಡ ವಿಜ್ಞಾನಿಗಳು ಒಂದು ಶಾಲಾ ಲೆವೆಲ್ ಫಂಕ್ಷನ್ಗೆ ಬಂದು ತಮ್ಮ ಅನುಭವವನ್ನು ಹಂಚ್ಕೋತಾರೆ ಮಕ್ಕಳೊತ್ತಿಗೆ ಅಂದ್ರೆ ಅದು ನಿಜವಾಗ್ಲೂ ಅವರ ಗ್ರೇಟ್, ರಿಯಲಿ ಗ್ರೇಟ್. ಅದಕ್ಕೆ ಅದರಲ್ಲಿ ಒಂದು ಸಣ್ಣ ಸಾಧನೆ ಇದೆ. ನೀವು ನೋಡಿದ್ರೆ ಇಂಡಿಯಾದವರು, ಇಂಡಿಯಾ ಈಸ್ ದಿ ಬಿಗ್ಗೆಸ್ಟ್ ಕಂಟ್ರಿ ಏನಕ್ಕೆ ಟು ಯೂಸ್ ವಾಟ್ ಇಸ್ ಕಾಲ್ಡ್ ಮಿಸ್ಡ್ ಕಾಲ್ ಫಾರ್ ದಿ ಕಮ್ಯುನಿಕೇಶನ್. ಕಾಲ್ ಮಾಡಿ ಕಮ್ಯುನಿಕೇಶನ್ ಮಾಡೋದು ಬೇರೆ ದೇಶದಲ್ಲಿ ಮಾಡಿದ್ದಾರೆ. ನಾವು ಮಿಸ್ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡ್ತೀವಿ. ಒಂದ್ಸಲ ಮಿಸ್ ಕಾಲ್ ಮಾಡಿದ್ರೆ ನಾನು ಮನೆಗೆ ಹೋಗ್ತಿದ್ದೀನಿ, 2 ಸಲ ಮಾಡಿದ್ರೆ ಮನೆಗೆ ಬಂದಿದ್ದೀನಿ, 3ನೇ ಸಲ ಮಾಡಿದ್ರೆ ಮನೆ ಬಿಗಿಕೆ ಬಿಟ್ಟಿದ್ದೀನಿ, 4ನೇ ಸಲ ಮಾಡಿದ್ರೆ ಆಟೋವನ್ನು ಬಂದಿಲ್ಲ ಅಂತೇಳಿ ನಾವೆಲ್ಲ ನಮ್ಮದೇ ಒಂದು ಸ್ಪೆಷಲ್ ಕೋಡ್ ಲ್ಯಾಂಗ್ವೇಜ್. ಮೇಡಮ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಲ್ಲಿ MTech ಮಾಡಿದ್ದಾರೆ. ನಾವು ಏನು ಮಾಡಲಾರದೆ ಕಮ್ಯುನಿಕೇಟ್ ಮಾಡ್ತೀವಿ, ಅದು ಕಾಲ್ ಮಾಡಲಾರದೆ. ಇದು ಭಾರತೀಯರಿಗೆ ಮಾತ್ರ ನೋಡುದು. So therefore, be proud of your country, my dear. We have got so many innovative ideas, as Madam said. Let it be beneficial to the mankind of the world. And one more information, it is an information. Soon after this function, by 10:30, Madam is going to present wonderful presentation about the MOM and ISRO's achievements, and as well as Madam's achievement to the class 10th and first year students of the campus in our dining hall. Get assembled, be disciplined, and try to explore and enjoy the Madam's great lecturing that we are all keeping our fingers crossed, awaiting for that. Once again, let me wish you a very happy Republic Day. God bless you all. Thank you very much.